ಆತ್ಮಶಕ್ತಿಗಿಂತ ಶಕ್ತಿ ಇಲ್ಲ, ಆತ್ಮಕ್ಕಿಂತ ಬಂಧುವಿಲ್ಲ. ಯಾರು ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೂ ನಮ್ಮ ಆತ್ಮಶಕ್ತಿ ನಮ್ಗೆ ಸಪೋರ್ಟ್ ಮಾಡೇ ಮಾಡುತ್ತೆ. ನಮ್ಗೆ ಎರಡು ಮೈಂಡ್ ಇರುತ್ತೆ, ಒಂದು ಕಾನ್ಶಿಯಸ್ ಮೈಂಡ್, ಒಂದು ಸಬ್ ಕಾನ್ಶಿಯಸ್ ಮೈಂಡ್. ಪ್ರತಿಯೊಬ್ಬ ಮನುಷ್ಯನು ಸೆಲ್ಫ್ ಹಿಪ್ನೋಟೈಸರ್ನ ಕಲ್ತಿರೋದು ತುಂಬಾ 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 ಮುಖ್ಯ ಆಗುತ್ತೆ. ಸಮಸ್ಯೆನೆ ಬರದೇ ಇರೋ ತರ ನಾವ್ ಇದನ್ನ ಮುನ್ನೆಚ್ಚರಿಕೆಯಾಗಿ ಮಾಡ್ಕೋಬಹುದು. ಈ ಸೆಲ್ಫ್ ಹಿಪ್ನೋಟೈಸ್ ಅಲ್ಲಿ ನಮ್ಮ ಕಾನ್ಶಿಯಸ್ ಮೈಂಡ್ ಅನ್ನ ಮತ್ತು ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಒಂದು ರೂಟ್ ಅಲ್ಲಿ ನಿಲ್ಲಿಸಿ ನಮ್ಮ ತೊಂದರೆಗಳನ್ನ, ಕಾಯಿಲೆಗಳನ್ನ ಕ್ಲಿಯರ್ ಮಾಡಿಕೊಳ್ಳುವಂತಹ ಒಂದು ಪದ್ಧತಿ. ತುಂಬಾ ಜನ ಕೇಳ್ತಾ ಪ್ರಶ್ನೆಗಳು ಏನು ಅಂದ್ರೆ, ಸೆಲ್ಫ್ ಹಿಪ್ನೋಟೈಸ್ ಅಂದ್ರೆ ಏನು, ಅದ್ರ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನು ಉಪಯೋಗ ಇದೆ ಅಂತ ತುಂಬಾ ಜನ ಕೇಳ್ತಾರೆ. ನೋಡಿ, ಪ್ರತಿಯೊಬ್ಬ ಮನುಷ್ಯನು ಸೆಲ್ಫ್ ಹಿಪ್ನೋಟೈಸರ್ನ ಕಲ್ತಿರೋದು ತುಂಬಾ 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 ಮುಖ್ಯ ಆಗುತ್ತೆ. ಎಲ್ಲವನ್ನೂ ನಾವು ಸಮಸ್ಯೆ ಸ್ಟಾರ್ಟ್ ಆದ್ಮೇಲೆ, ಶುರು ಆದ್ಮೇಲೆ, ಅದಲ್ಲಿ ಬಿದ್ದು ಒದ್ದಾಡಕ್ ಮುಂಚೆ ನಾವು ಮಾಡ್ಕೊಳ್ಳೋದಕ್ಕಿಂತ ರೇಖಿ ಮತ್ತು ಹಿಪ್ನೋಟೈಸರ್ನ ಪ್ರಾಬ್ಲಮ್ ಬರಕ್ ಮುಂಚೆನೆ ಕಲ್ತ್ಕೊಂಡು ಮಾಡ್ಕೊಂಡು ಸಮಸ್ಯೆನೆ ಬರದೇ ಇರೋ ತರ ಇದನ್ನ ನಾವು ಮುನ್ನೆಚ್ಚರಿಕೆಯಾಗಿ ಮಾಡ್ಕೋಬಹುದು. ಈಗ ನಮ್ಗೆ ಫಸ್ಟ್ ಆಫ್ ಆಲ್ ನಮ್ಗೆ ಹಿಪ್ನೋಟೈಸ್, ಸೆಲ್ಫ್ ಹಿಪ್ನೋಟೈಸ್ ಅಂದ್ರೆ ಏನು ಅಂತ ಅಂದ್ರೆ, ನಮ್ಗೆ ಎರಡು ಮೈಂಡ್ ಇರುತ್ತೆ, ಒಂದು ಕಾನ್ಶಿಯಸ್ ಮೈಂಡ್, ಒಂದು ಸಬ್ ಕಾನ್ಶಿಯಸ್ ಮೈಂಡ್. ಅಂದ್ರೆ ಒಂದು ಸುಪ್ತ ಮನಸ್ಸು, ಒಂದು ಜಾಗೃತ ಮನಸ್ಸು. ಜಾಗೃತ ಮನಸ್ಸು ಏನ್ ಮಾಡ್ತಾ ಇರುತ್ತೆ, ಇಲ್ಲಿ ಏನ್ ನಡೀತಾ ಇದೆ, ಇಲ್ಲಿ ನಾನು ಏನ್ ಉತ್ತರ ಕೊಡ್ಬೇಕು, ಅಥವಾ ಇವಾಗ ನಾನು ಏನ್ ಮಾಡ್ಬೇಕು, ನಾನು ಯಾವ ಪೊಸಿಷನ್ ಇರ್ಲಿ, ಅದನ್ನ ಮಾತ್ರ ಯೋಚನೆ ಮಾಡ್ತಾ ಇರುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡ್ತಾ ಇರುತ್ತೆ, ನಮ್ಮ ಪರ್ಮಿಷನ್ ಇಲ್ಲದೆ ಕೋಟಿ ಆಲೋಚನೆಗಳನ್ನ ಅದು ಮಾಡ್ತಾ ಇರುತ್ತೆ. ಒಂದು ಸೆಕೆಂಡ್ಗೆ ಅದೆಷ್ಟೋ ವೇಗವಾಗಿ ಓಡ್ತಾ ಅಷ್ಟು ಆಲೋಚನೆಗಳನ್ನ ನಮ್ಮ ಮೈಂಡ್ಗೆ ತರ್ತಾ ಇರುತ್ತೆ. ಈ ಸೆಲ್ಫ್ ಹಿಪ್ನೋಟೈಸ್ ಅಲ್ಲಿ ನಮ್ಮ ಕಾನ್ಶಿಯಸ್ ಮೈಂಡ್ ಅನ್ನ ಮತ್ತು ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಒಂದು ರೂಟ್ ಅಲ್ಲಿ ನಿಲ್ಲಿಸಿ, ಅವರಿಬ್ಬರನ್ನ ಒಂದು ಜಾಗದಲ್ಲಿ ನಿಲ್ಲಿಸಿ, ಅದರ ಮುಖಾಂತರವಾಗಿ ನಮ್ಮ ಸಮಸ್ಯೆಗಳನ್ನ, ನಮ್ಮ ತೊಂದರೆಗಳನ್ನ, ನಮ್ಮ ಕಾಯಿಲೆಗಳನ್ನ ಕ್ಲಿಯರ್ ಮಾಡಿಕೊಳ್ಳುವಂತಹ ಒಂದು ಪದ್ಧತಿ. ಅಂದ್ರೆ ನಮ್ಮ ಮೈಂಡ್ ಅನ್ನ ನಮ್ಮ ಕಂಟ್ರೋಲ್ ಅಲ್ಲೇ ಇಟ್ಕೊಂಡು, ನಮ್ಮ ಮೈಂಡ್ ಪವರ್ ಅಂದ್ರೆ ನಮ್ಮ ಆತ್ಮ ಶಕ್ತಿಯ ಮುಖಾಂತರ ನಮ್ಮ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು. ಆತ್ಮಶಕ್ತಿಗಿಂತ ಶಕ್ತಿ ಇಲ್ಲ, ಆತ್ಮಕ್ಕಿಂತ ಬಂಧುವಿಲ್ಲ. ನಮ್ಗೆ ನೋಡಿ, ಯಾರು ನಮ್ಮನ್ನ ಕೆಟ್ಟವರು ಅಂದ್ರೂ ನಮ್ಮನ್ನ ನಾವು ಕೆಟ್ಟವರು ಅಂತ ಅನ್ಕೊಳ್ಳೋದಿಲ್ಲ. ಯಾರು ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೂ ನಮ್ಮ ಆತ್ಮಶಕ್ತಿ ನಮ್ಗೆ ಸಪೋರ್ಟ್ ಮಾಡೇ ಮಾಡುತ್ತೆ. ನಮ್ಗೆ ಯಾರು ಏನ್ ತಗೊಟ್ಟಿಲ್ಲ ಅಂದ್ರೂ ಸಹ ನಮ್ಮ ಆತ್ಮಶಕ್ತಿ ನಾವು ಕೇಳಿದ್ದನ್ನ ಅದು ನೇಚರ್ ಪವರ್ಗೆ ಕನೆಕ್ಟ್ ಮಾಡಿ, ಅಂದ್ರೆ ಬ್ರಹ್ಮಾಂಡಕ್ಕೆ ಅದನ್ನ ಕನೆಕ್ಟ್ ಮಾಡಿ ನಮಗೆ ಆ ಒಂದು ಕೋರಿಕೆ ಅಥವಾ ನಮ್ಗೆ ಆ ವಸ್ತು ನಮ್ಗೆ ಸಿಗೋ ತರ ಮಾಡುತ್ತೆ. ಆದ್ರಿಂದ ಎಲ್ಲರೂ ಹಿಪ್ನೋಟೈಸ್ ಅನ್ನ ಕಲೀರಿ. ಹಿಪ್ನೋಟೈಸ್ ಅಲ್ಲಿ ಬಂದು ಸುಮಾರು ಟೆಕ್ನಿಕ್ಸ್ ಇದೆ. ವಾಷಿಂಗ್ ಟೆಕ್ನಿಕ್ ಇದೆ, ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಟೆಕ್ನಿಕ್ ಇದೆ, ಮಿರರ್ ಟೆಕ್ನಿಕ್ ಇದೆ, ಡ್ರೀಮ್ ಟೆಕ್ನಿಕ್ ಇದೆ, ಗ್ಲಾಸ್ ಆಫ್ ವಾಟರ್ ಟೆಕ್ನಿಕ್ ಇದೆ, ಪೇಂಟ್ ಕಂಟ್ರೋಲರ್ ಅಂತ ಟೆಕ್ನಿಕ್ ಇದೆ. ಇಷ್ಟು ಟೆಕ್ನಿಕ್ಸ್ ಇದೆ. ಯಾವ ಯಾವ ಟೆಕ್ನಿಕ್ ಇಂದ ಏನೇನ್ ಮಾಡ್ಬೋದು, ಯಾವ ಟೆಕ್ನಿಕ್ ಇಂದ ಏನೇನು ಯೂಸ್ ಆಗುತ್ತೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ನಾನು ಹೇಳುವಂತಹ ಮಾಹಿತಿಯನ್ನ ತಿಳ್ಕೊಂಡು, ಹಿಪ್ನೋಟೈಸ್ ರೇಖಿಯ ಬಗ್ಗೆ ತಿಳ್ಕೊಂಡು ಪ್ರತಿಯೊಬ್ರು ರೇಖಿಯನ್ನ ಕಲೀರಿ, ಹಿಪ್ನೋಟೈಸ್ ಅನ್ನ ಕಲೀರಿ ಅಂತ ಹೇಳ್ತಾ, ನಮಸ್ಕಾರ ವೀಕ್ಷಕರೇ. ನಾನು ಡಾಕ್ಟರ್ ವಿ ಭರಣಿರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್.